ವೆಹಿಕಲ್ ತೊಂದರೆ ಕೊಟ್ಟಂತಾರೆ ವೆಹಿಕಲ್ಗಳಿಗೆ ತಡೆ ಮಾಡಲ್ಲ. ಅರೆ ಇವ್ರ ಬಗ್ಗೆ ಏನಂತೀರಾ ನೀವು ಸರ್? ನಿಮ್ಮ ಬಗ್ಗೆ ಇವ್ರ ಬಗ್ಗೆ ಏನಂತೀರಾ? ಟ್ರಾಫಿಕಾ ಮೀಡಿಯಂ ಅಲ್ಲ ಗುರು, ಇಲ್ಲಿ ಅವಾಗ ಸಾವಾದಾಗೆಲ್ಲ ರೋಡ್ ಮಧ್ಯೆ ತಂದು ಹಿಂಗ್ ಮಡಗ್ತೀರಾ, ಟ್ರಾಫಿಕ್ ಜಾಮ್ ಮಾಡ್ತಾ ಇರ್ತೀರಾ, ಪ್ರತಿಭಟನೆ ಮಾಡ್ತಾ ಇರ್ತೀರಾ, ಏನ್ ಕಾರಣ? ಏನಂದ್ರೆ ನಮ್ಗೆ ಸವಾಸಾಗಿಸ್ಲು ರಸ್ತೆ ಮಾಡ್ಕೊಡ್ತಾ ಇಲ್ಲ. ಹಲವಾರು ವರ್ಷದಿಂದ ಇದನ್ನ ಹೇಳ್ತಾ ಇದೀವಿ. ಎಲ್ಲಿಗೆ ರಸ್ತೆ ಮಾಡ್ಕೊಡ್ತಾ ಇಲ್ಲ? ಸ್ಮಶಾನಕ್ಕೆ ತೊರ್ಲಿಸ್ಬೇಡ, ನೀಟಾಗಿ ಮಾತಾಡ, ತಲೆ ಕೆಡಿಸ್ಕೊಬೇಡ. ಸ್ಮಶಾನಕ್ಕೆ ದಾರಿ ಮಾಡ್ಕೊಡ್ತಾ ಇಲ್ಲ. ಹೋಸತಿನ ಪ್ರತಿಭಟನೆ ಮಾಡಿದ್ವು. ಈ ತಕ್ಕಂತ ಅಧಿಕಾರಿಗಳು ಬಂದು ನಮ್ಗೆ ಏನು ಕ್ರಮಗಳು ಕೈಗೊಳ್ತಾ ಇಲ್ಲ. ಈಗ ಅತಿ ಶೀಘ್ರದಲ್ಲಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಸಮಸ್ಯೆನ ಬಗೆಹರಿಸಬೇಕು. ಇಲ್ಲಾಂದ್ರೆ ಇನ್ನೂ ಉಗ್ರವಾದ ಹೋರಾಟ. ನರಸೀಪುರ ತಾಲೂಕು ಒಂದು ಮಸಾಣಕ್ಕೆ ದಾರಿ ಮಾಡ್ಕೊಡ್ತಾ ಇಲ್ಲ ಅಂತ ಇಲ್ಲಿ ಅವಾಗ ಸಾವಾದಾಗೆಲ್ಲ ಇಲ್ಲಿ ಟ್ರಾಫಿಕ್ ಜಾಮ್ ಮಾಡ್ತಾನೆ ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕು. ಇಲ್ಲಿ ತೋರ್ಸಪ್ಪ, ಇಲ್ಲಿ ನೋಡ್ಬೋದು ಇವರು ಪ್ರತಿಭಟನೆ ಮಾಡ್ತಾ ಇರ್ತಾರೆ ಒಂದೊಂದು ಸಾವಾದಾಗ್ಲೂ. ಇಲ್ಲಿ ಯಾರು ಅಧಿಕಾರಿಗಳು ಇದಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಯಜಮಾನ್ರು ಫುಲ್ ಟೈಟ್ ಆಗ್ಬಿಟ್ಟವ್ರೆ. ನೀವು ತೋರ್ಸು ತಿರುಗಿಸು ಕೇಳು. ಸಾವು ತಗೋಬೇಕು, ರಸ್ತೆ ಇಲ್ಲ, ಎಲ್ಲ ಮಸಣಕ್ಕೆ ಹೆಣ ಹೊತ್ಕೋಗಕ್ಕೆ ದಾರಿ ಬೇಕು. ದಾರಿ ಮಾಡ್ಕೊಟ್ಟಿಲ್ಲ. 30 ವರ್ಷದಿಂದನೂ ದಾರಿ ಮಾಡ್ಕೊಟ್ಟಿಲ್ಲ. ಪ್ರತಿಭಟನೆ ಇದಕ್ಕೆ 4ನೇ ಸತಿ ಮಾಡ್ತಾ ಇರೋದು. ನೋಡ್ಕೊಳ್ಳ ಸ್ನೇಹಿತರೆ, ಪ್ರತಿಭಟನೆ ತುಂಬಾ ಗಂಭೀರವಾಗಿದೆ. ಮೈಸೂರು ಜಿಲ್ಲೆ ಬನ್ನೂರಿನಲ್ಲಿ ಇದು ಏನಿಂದ ಐತಿರೋದು? ಇಲ್ಲಿ ಹೇಳಿ ವಯಸ್ ಏನೈತಿರೋದು? ಪ್ರತಿಭಟನೆ ಏನಕ್ಕೆ ಅಂತ ಮಸಣದ್ದು ದಾರಿ 1 ವರ್ಷ ಆಗಿದೆ. 1 ವರ್ಷದಿಂದ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ. 30 ವರ್ಷ ಆಗಿದೆ. 30 ವರ್ಷದಿಂದ ಪ್ರತಿಭಟನೆ ಮಾಡ್ತಾ ಇರೋದು. 30 ವರ್ಷದಿಂದ ರೋಡ್ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಅದರಿಂದ ಯಾರು ಅದಕ್ಕೆ ಗಮನ ಕೊಡ್ತಾ ಇಲ್ಲ ಸರ್. ಹೋದ ವರ್ಷ ಒಂದ್ ಎಣ ಮಡಿಕೊಂಡಿದ್ಮ ಬಾಡಿ, ಅದಕ್ಕೆ ದಾರಿ ಕೊಟ್ಟಿಲ್ಲ. ದುಡ್ಡು ಕೊಟ್ಟರು ಟ್ರಾನ್ಸ್ಫರ್ ಮಾಡ್ರು, ರೋಡ್ನು ಬಿಟ್ಟಿಲ್ಲ. ಈಗ ಬಾಡಿ ನಿಮ್ಮ ಸಮಸ್ಯೆ ಏನು? ಮಸಾಣಕ್ಕೆ ದಾರಿ ಮಾಡ್ಕೊಟ್ಟಿಲ್ಲ ನಿಮ್ಮ ಸಮಸ್ಯೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ. ಅದಕ್ಕಾಗಿ ಹೋರಾಟ ಮಾಡ್ತಿರೋ ಸರ್. ಅಯ್ಯಯ್ಯೋ ಗೆಲ್ಲೋ ತನಕ ಹೋರಾಟ. ಸ್ನೇಹಿತರೆ, ನಮ್ಮ ಮೈಸೂರು ಜಿಲ್ಲೆ ಬನ್ನೂರಿನಲ್ಲಿ ಇಂದು ಮಸಾಣಕ್ಕೆ ದಾರಿ ಮಾಡ್ಕೊಡ್ತಾ ಇಲ್ಲ ಅಂತ ಒಂದು ಉಗ್ರ ಪ್ರತಿಭಟನೆ ನಡೀತಾ ಇದೆ. ಫುಲ್ಲು 10-15 ಕಿಲೋಮೀಟರ್ ವರೆಗೂ ರೋಡ್ ಜಾಮ್ ಆಗಿದೆ. ಜನಗಳಂತೂ ತೀವ್ರ ಇಲ್ಲಿ ಗಂಭೀರವಾಗಿ ರೊಚ್ಕೆದ್ದವ್ರೆ. ಯಾರು ದಾರಿ ಬಿಡು ಪರಿಸ್ಥಿತಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಬಂದು ಇಲ್ಲಿ ಇವ್ರಿಗೆ ಸಮಸ್ಯೆನ ಬಗೆಹರಿಸಬೇಕು ಅಂತ ಕೇಳ್ಕೊಂಡಿದೀವಿ ಅಷ್ಟೇ. ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಜವಾಬ್ದಾರಿ ಜಿಲ್ಲಾಡಳಿತಕ್ಕೆ, ಬೇಜವಾಬ್ದಾರಿ ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ
ನಮ್ಮ ಜನ ಏನೇ ಬಿಟ್ಟಿಲ್ಲ ಅಂದ್ರೆ ಆಂಬುಲೆನ್ಸಿಗೆ ಮಾತ್ರ ಜಾಗ ಬಿಡ್ತವ್ರೆ. ಮಾನವೀಯತೆ ಆಂಬುಲೆನ್ಸ್ಗೆ ಮಾತ್ರ ದಾರಿ. ಟ್ಯಾಂಕಿ ಗಂಟೆ ನಿಂತಿದ್ದಂತ ಒಂದೇ ಟ್ಯಾಂಕಿ ನಿಂತ್ಕತ್ತ 4 ಗಂಟೆ ತನಕ ಆಗೋಯ್ತು. ಕಿರ್ಗೋಲ್ ತನಕ ಐತೆ. ಹ್ಞೂನ್ರೆ ಸರಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆದಂಗೆ ಮಾಡಿದಳು? 9 ಗಂಟೆ ನೈಟ್. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಬನ್ನೂರು, ಮೈಸೂರು ಜಿಲ್ಲೆ ಬನ್ನೂರಿನಲ್ಲಿ ಇಂದು ಪ್ರತಿಭಟನೆ ನಡೀತಾ ಇದೆ. ಮಾದಿಗ ಸಮಾಜದ ಜನಾಂಗಕ್ಕೆ ಹೆಣ ಹೊತ್ಕೋಕೆ ರೋಡ್ ಮಾಡ್ಕೊಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರೋವರೆಗೂ ನಾವು ಜಾಗ ಬಿಟ್ಟು ಎದೊಳಲ್ಲ ಅಂತ ಹೆಣನೂ ಮಡಿಕೊಂಡು ರೋಡ್ ಮಧ್ಯೆನೇ ಇಲ್ಲಿ ಕೂತವ್ರೆ. ನಮ್ಮ ಊರಿನ ಬಾಂಧವರು ನೋಡ್ಬೋದು ನೀವು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಬರೋವರೆಗೂ ಇವರು ಹೆಣ ಎತ್ತಲ್ವಂತೆ. ಬೇಗ ಬಂದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರಲಿ ಇಲ್ಲಿ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕಷ್ಟೇ. ಮಿನಿಮಮ್ ಈಗ ಆಲ್ರೆಡಿ 10 ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಇದೆ. ಅದು ಒಂದು ಕಡೆ ಅಲ್ಲ, 2 ಕಡೆ ಅಲ್ಲ, ಸುತ್ತಮುತ್ತ 4 ಕಡೆ ಜಾಮ್ ಆಗಿದೆ. ಹೆಣ ಮಡಗಿ ರೋಡಲ್ಲಿ 3 ಅವರ್ ಆಗಿದ್ರು ಇನ್ನೂ ಯಾರು ಇಲ್ಲಿಗೆ ಬಂದಿಲ್ಲ ಅಂತ ಇವರು ಕಂಪ್ಲೇಂಟ್ ಮಾಡ್ತವ್ರೆ. ನೋಡ್ಬೋದು ನೀವು. ದಿವಂಗತ ನಿಂಗರಾಜ್ ಅವ್ರನ್ನ 5:15 ಗಂಟೆ ತಾಸು ಇಟ್ಕೊಂಡು ರಾತ್ರಿ 7:15 ಗಂಟೆ ಮೇಲೆ ಜೆಡಿ ಅವ್ರು ಬಂದ ಮೇಲೆ ಅವರು ಇದರಲ್ಲೇ ಎಗ್ಸ್ಕೊಡ್ಕೊಂಡು ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಯಾವುದೇ ಸುಭಾಷಿತದಲ್ಲಿ ಹೆಣ ಸತ್ರುವೆ ಹೆಣ ಅಲ್ಲ ಇದು ನಿರಂತರವಾಗಿ ಇಲ್ಲ ಇಲ್ಲೇ ದಬ್ಬನ ಸಾಮೂಹಿಕವಾಗಿ ನಾನೇ ನನ್ನ ಸ್ವಇಚ್ಛೆಯಿಂದ ಸೀಮೆಣ್ಣೆ ಸುರ್ಕೊಂಡು ಆತ್ಮಹತ್ಯೆ ಮಾಡ್ತೀನಿ ಅಂತ DC ಅವ್ರು ಕಳಿಸಿದ್ದೀನಿ. ಅದನ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ನಾನು. ಇವತ್ತು ಬಂದು ಅಧಿಕಾರಿಗಳು ಸಮಜಾಯಿಸಿ ನಮ್ಮನ್ನು ಕಳಿಸೋದ್ರೂ ಪರವಾಗಿಲ್ಲ. ಇಂದಲ್ಲ ನಾಳೆ ಇನ್ನೊಂದು ವಾರದೊಳಗಡೆ ಅವರು ಕಾಮಗಾರಿ ಕೈ ಹಾಕ್ಲಿಲ್ಲ ಅಂತಾರೆ. ಇನ್ನೊಂದು ವಾರಗಳ ಒಳಗಡೆ ನಾನು ACDC ಅವ್ರಿಗೆ ಏನು ಕಳಿಸಿದ್ದೀನಿ ಅದನ್ನ ಮಾಡಿ ಸರ್ಕಲ್ನಲ್ಲಿ ಸಾಮೂಹಿಕ ಆತ್ಮಹತ್ಯೆನ ಖಂಡಿತವಾಗ್ಲೂ ಮಾಡ್ಕೊಂಡು ಇದು ಮಾಡೇ ಮಾಡ್ತೀನಿ. ಅದಕ್ಕೆ ದಾಖಲಾತಿಗಳೆಲ್ಲ ನೋಡಿ ಅವ್ರಿಗೆ ಕಳಿಸಿದಂಥವೆಲ್ಲ ಪ್ರತಿಯೊಂದು ದಾಖಲಾತಿಗಳು ಇಲ್ಲೇ ಇದೆ. ಅಕ್ನಾಲೆಜ್ಮೆಂಟ್ಗಳೆಲ್ಲ ಯಾರು ಹೇಳಿ ಸಂಬಂಧಪಟ್ಟಂತ ಯಾರು ಇಲ್ಲ. ಮೈಸೂರು ಜಿಲ್ಲಾಧಿಕಾರಿಗಳು, AC ಅವರು ಆಯ್ತಾ, JD ಅವರು ಮತ್ತೆ ತಹಸೀಲ್ದಾರ್ 4 ಜನ ಕಳಿಸಿದ್ದೀನಿ. ತಾವೇನಾದ್ರು ಬಂದು ನಮಗೆ ಆದಷ್ಟು ಬೇಗನೆ ನೀವು ರಸ್ತೆ ಕಾಮಗಾರಿನ ಪೂರ್ಣಗೊಳಿಸಲಿಲ್ಲ ಅಂತಂದರೆ ಕಾವೇರಿ ಸರ್ಕಲ್ನಲ್ಲಿ ಸಾಮೂಹಿಕವಾಗಿ ಸೀಮೆಣ್ಣೆ ಸುರಿದು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದ್ಕೊಂಡು, ಅದು ಯಾವ ಮಾಧ್ಯಮದವ್ರು ಯಾರು ಬರಲಿ ಅದಕ್ಕೆ ನಾನು ಆನ್ಸರ್ ಕೊಡ್ತೀನಿ. ದಾಖಲಾತಿ ಸಮೇತ ಆನ್ಸರ್ ಕೊಡ್ತೀನಿ ನಾನು. ಅಧಿಕಾರಿಗಳ ಜವಾಬ್ದಾರಿ, ಪ್ರತಿಯೊಂದಕ್ಕೂ ಅಧಿಕಾರಿಗಳ ಜವಾಬ್ದಾರಿ. ಆಮೇಲೆ ಇನ್ನೊಂದು ಎಚ್ಚರಿಕೆ ಗಂಟೆ ಹೇಳ್ತೀನಿ. ಹಿಂದೆ ಎಲ್ಲ ನಾವೇನು ಮಾಡಿದೋ, ನಮ್ಮ ಕೆಲವು ದಲಿತ ಸಂಘರ್ಷ ಸಮಿತಿಗಳನ್ನ ಒಳಗೊಂಡು ನಾವು ಇದು ಮಾಡ್ತಿದ್ದೋ. ಈಗ ಹೆಚ್ಚು ಕಡಿಮೆ ಅಂತಾರೆ ಅದೆಷ್ಟು ನಮ್ಮ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಊರಿಗೂ ನಾವು ಒಂದೊಂದು ಅರ್ಜಿ ಕೊಟ್ಬಿಟ್ಟು ನಾವು ಸಾಮೂಹಿಕ ಆತ್ಮಹತ್ಯೆ ಯಾವತ್ತು ಮಾಡ್ಕೊಳ್ತೀವಿ ಅಂತ ಹೇಳಿದ್ದೀವಿ. ಅವತ್ತು ಎಲ್ಲರಿಗೂ ಒಂದು ಮನವಿ ಕೊಟ್ಬಿಟ್ಟು ಎಲ್ಲ ಊರಿಗೂ ಮನವಿ ಕೊಟ್ಬಿಟ್ಟು ನಾವು ಇಲ್ಲಿ ಕರೆ ನೀಡ್ತೀವಿ. ನೋಡ್ಬೋದು ಸ್ನೇಹಿತರೆ, ಇದು ಈ ಸಲದ ಸಮಸ್ಯೆ ಎಲ್ಲ ಸುಮಾರು ಎಷ್ಟು ಬಾರಿ ಮಾಡಿದ್ದೀರಾ? ಇದು ಹೆಚ್ಚು ಕಡಿಮೆ ಅಂತಾರೆ 2 ಬಾರಿ ಸಭೆ ಇಟ್ಕೊಂಡಿದ್ದೀವಿ. 1 ಬಾರಿ ಅಹೋರಾತ್ರಿ ಧರಣಿ ಮಾಡಿದ್ದೀವಿ. ನರಸೀಪುರದಲ್ಲಿ ಮೌನ ಮೆರವಣಿಗೆ, ಅಂಬೇಡ್ಕರ್ ಭವನದಿಂದ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡ್ಕೊಂಡು ನಾವು ಮೌನ ಮೆರವಣಿಗೆ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಬೇರೆ ರೀತಿಯೆಲ್ಲ ನಾವು ಸಂಘಟನೆಗಳ ಮಾಡ್ಕೊಂಡು ಪ್ರತಿಭಟನೆಗಳು ಮಾಡ್ಕೊಂಡು ಬಂದಿದ್ದೀವಿ. ಆದ್ರೂ ಇಲ್ಲಿವರೆಗಾಯ್ತು ನಮಗೆ ಯಾವುದೇ ಕಾರಣಕ್ಕೂ ಒಂದು ಅಡಿ ರಸ್ತೆನ ಅವ್ರು ಮಾಡಿಕೊಟ್ಟಿಲ್ಲ. ನಮ್ಮ ಶಾಸಕರ ಉಸ್ತುವಾರಿ ಸಚಿವರು ಆಗ್ಬೋದು ಮತ್ತೆ ಇದು MP ಅವರಾಗ್ಬೋದು, ಅವರು ಹೇಳಿದ ತಕ್ಷಣ ನಾವು ಏನು ಅವ್ರಿಗೆ ಮನವಿ ಸಲ್ಲಿಸಿದ್ದೀವಿ. ಹೆಚ್ಚು ಕಡಿಮೆ ಅಂತಂದ್ರೆ ಅವರು ನಮಗೆ ಹಣನ ಮಂಜೂರು 80 ಲಕ್ಷ ಮಂಜೂರು ಮಾಡಿಕೊಟ್ಟಿದ್ದಾರೆ. 80 ಲಕ್ಷ ಚಿಲ್ಲರೆ. ಯಾವುದೇ ಕಾರಣಕ್ಕೂ ನಮಗೆ ರಾಜಕಾರಣಿಗಳಿಗಿಂತ ತೊಂದರೆ ಆಗಿಲ್ಲ. ತೊಂದರೆ ಏನಾದ್ರು ಆಗಿದ್ರೆ ಅದು ನಮ್ಗೆ ಅಧಿಕಾರಿಗಳಿಂದನೇ. ಹಣ ಬಿಡುಗಡೆ ಮಾಡಿದ್ದಾರೆ, ಸಚಿವರು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಸಚಿವರಿಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಈ ಅಧಿಕಾರಿಗಳು ಮನ ಹಾಳಾಗೋರಿಗೆ ಏನಾಗಿದೆ
ಏನಾಗಿದೆ ಅಧಿಕಾರಿಗಳ್ಗ? ಸರ್ ಬರ್ಲಿ ಸರ್, ಬರ್ಲಿ ಬರ್ಲಿ, ಬಂದು ಮಾತಾಡಿ ಸರ್, ಬರ್ಲಿ. ಜಾಗ ಬಿಡ್ರಿ. ಏನ್ ಇವ್ರಿಗೆ ಏನ್ ರೋಗ ಇವ್ರಗ? ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅಂತ ಈ ಅಧಿಕಾರಿಗಳಿಗೆ ಏನು ಏನಾಗಿರೋದು ಇವ್ರಗ? ಆಮೇಲೆ ರಸ್ತೆ ಕೊಡಕ ಒಪ್ಕೊಂಡವ್ರ, ಒಪ್ಕೊಂಡ್ ಔಟ್ ಮಾಡ್ದವ್ರ ರಸ್ತೆ ಕೊಡ್ತಾವ್ರ. ಇವ್ಗ ಹಣ ಬಿಡುಗಡೆ ಮಾಡಿರೋದು ಸಚಿವರು, ಹಣ ಬಿಡುಗಡೆ ಮಾಡೋರು. ಒಬ್ಬೊಬ್ರು ಮಾತಾಡ್ರಿ ಇಲ್ಲಿ, ದಯವಿಟ್ಟು ಮಾತಾಡಿ. ಅರ್ಥವಾಗಲ್ಲ, ಮಾಧ್ಯಮದವ್ರಿಗೆ ಒಂದು ಅಧಿಕಾರಿಗಳಿಗೆ ಹಣ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಈ ಸರ್ಕಾರಕ್ಕೆ ನಾನು ಕೃತಜ್ಞತೆ ತಲುಪಿಸ್ತೀನಿ. ಈ ಉಸ್ತುವಾರಿ ಮಂತ್ರಿಗೆ ನಾನು ಕೃತಜ್ಞತೆ ತಲುಪಿಸ್ತೀನಿ. ಹಣ ಬಿಡುಗಡೆ ಮಾಡಿದ್ದಾರೆ. ಇಲ್ಲ ಬಿಡುಗಡೆ ಮಾಡಿಲ್ಲ ಅಂತ ತಾಲೂಕು ಆಡಳಿತ ಆಗ್ಲಿ, ಜಿಲ್ಲಾಡಳಿತ ಆಗಲಿ ಒಂದೇ ಒಂದು ಉದಾಹರಣೆ ಕೊಡ್ಲಿ ರೀ. ಅವರು ಬರೀ ನಾಟಕ ಆಡ್ತಾ ಇದಾರೆ, ಸಚಿವರುಗಳು ನಾಟಕ ಆಡ್ತಾ ಇದಾರೆ. ಅವ್ರ ಹಣ ಬಿಡುಗಡೆ ಮಾಡಿಲ್ಲ, ನನಗೆ ಬಂದಿಲ್ಲ ಅಂತ ಒಂದು ಕಾರಣ ಕೊಡ್ಲಿ. ಕಾರಣ ಏನು? ಆಲ್ರೆಡಿ ಮಾಡ್ಸಾಗಿದೆ. ಅವ್ರು ಹಣ ಬಿಡುಗಡೆ ಮಾಡಿರೋದಕ್ಕೆ 20 ಲಕ್ಷ ರೂಪಾಯಿ ಕಾಮಗಾರಿ ಮಾಡಾಗಿದೆ. ಈಗ ಏನು ಅಂದ್ರೆ ಎಕ್ಸ್ಪೇಜೇಷನ್ ಮತ್ತೆ ರಸ್ತೆ ಕಾಮಗಾರಿ ಇವಾಗಬೇಕು. 1 ತಿಂಗಳು ಕಾಲಾವಕಾಶ ತಕೊಂಡು ಯಾವುದೇ ಕಾಮಗಾರಿಗೆ ಕೈ ಹಾಕಿಲ್ಲ. ಈಗ ಸತತವಾಗಿ 1 ವರ್ಷ ಆಗಿದೆ. 1 ವರ್ಷದಿಂದ ಎಷ್ಟು ಶವಗಳನ್ನ ವಾಟ್ಸಪ್ ಮಾಡಿದೀನಿ ಗೊತ್ತಾ ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೆ, ಜೆಡಿ ಅವ್ರಿಗೆ. ಇವತ್ತು ನಾಳೆ ಎಲ್ಲಾರು ಮಲಿಕಬಹುದ್ರಿ. ಜೀವ್ ಸಾಯ್ತಾ ಇರೋ ವ್ಯಕ್ತಿ ಎಲ್ಲಾರು ಮಲಿಕಬಹುದು. ಸತ್ತೋಗಿರೋ ಬಾಡಿನ ಎಲ್ಲಿ ಮಾಡ್ಬೋದು? ಜೀವ್ ಸಾಯ್ತಾ ಇರೋ ವ್ಯಕ್ತಿ ಜೀಮ್ ಸಾಯ್ತಾ ಇರೋ ವ್ಯಕ್ತಿ ಎಲ್ಲಾರು ಒಂದ್ ಫುಟ್ಪಾತ್ ಮನಿಕಬಹುದು, ರಸ್ತೆ ಬದಿಲ್ ಮನಿಕಬಹುದು. ಸತ್ತೋಗಿರೋ ಎಲ್ಲಿ ಮಾಡೋ ಒಂದ್ ಕೆಲಸ ಮಾಡಿ, ನೀವು ರಸ್ತೆ ಆಗೋ ಗಂಟ ಈ ಜಿಲ್ಲಾಡಳಿತ, ತಾಲೂಕು ಆಡಳಿತ ಏನಿದೆ, ಜಿಲ್ಲಾಡಳಿತ, ತಾಲೂಕು ಆಡಳಿತ ನೀವು ಕೆಲಸ ಮಾಡಿ. ಏನೇನ್ ಮಾಡ್ಬೇಕು ಕೆಲಸ ಮಾಡಿದ್ರೆ ಇದನ್ನ ಹೆಣ ತಗೋಗಿ ಒಪ್ಪ ಮಾಡ್ಲಿ ಅವರು. ಜಿಲ್ಲಾಡಳಿತದಿಂದ ಸತ್ತೋದವ್ರು ಅವ್ರು ನಾವ್ ಏನ್ ಕೆಲಸ ಹೇಳ್ಬೇಕು ಕರೆ ಮಾಡ್ತು ಅಂದ್ರೆ ಕರೆಗೆ ಹೋಗ್ಕೊಟ್ಟು ಅವರು ಸ್ಪಾಟ್ ನಲ್ಲಿ ಅವ್ರವ್ರು ನಮ್ ಕೆಲಸಗಳು ಏನ್ ಬೇಕು ಎಲ್ಲ ಮಾಡ್ತಿದ್ದಾರೆ. ಎಲ್ಲಿಂದ ಏನು ಮಾತಾಡಕ್ಕಾಗಲ್ಲ. ಇದ್ ಕೊಡ್ತಾರ ನಿವೇಶನ. ಸತ್ತೋಗಿರು ಎಣಿಗ ಬಂದ್ ರಸ್ತೆ ಕೊಡಲ್ವಲ್ಲ, ನಾವು ಯಾರನ್ನ ದೂರೋಣ? ಈಗ ಅಲಮಾರಿಗಳು ಎಲ್ಲಿಂದೋ ಬಂದಿರತಕ್ಕಂತ ಕೊರ್ಚ ಕೊರಮೂರ್ಗೆಲ್ಲ ಬಂಗಾರಪ್ಪ ಬಡಾವಣೆಯಲ್ಲಿ 1 ಎಕರೆ ಜಾಗ ಕೊಡ್ತಾರ. ಸತ್ತೋಗಿರು ಎಣಿಗ ಜಾಗ ಕೊಡ್ಲಿಲ್ಲ ಅಂತಂದ್ರ ಇದೆಷ್ಟು? ಇದೇನು ಈ ಮಾದಿಗ ಸಮಾಜ ಯಾವ ಮಟ್ಟಕ್ಕಿದೆ? ಏನಿದು? ತಗೋ ಒಪ್ಪ ಮಾಡ್ಲಿ. ಇಲ್ಲ ಅಂದ್ರೆ ಒಂದೇ ಹೇಳ್ತೀವಿ, ಮುಂದಿನ ದಿನಗಳಲ್ಲಿ ತಾಲೂಕ್ ಕಚೇರಿ ಮುಂದೆ ಒಪ್ಪ ಮಾಡೋದು. ಕಿಚೇರಿ ಇಲ್ಲ, ನನ್ ಸರ್ಕಾರಿ ಆಗ್ಬೇಕು. ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ರು ಸರ್ಕಾರಿ ಆಗ್ಬೇಕು. ಶವ ಸಂಸ್ಕಾರ ಸೌದೆ ಬರ್ನಿಂಗ್ ಅಂತೂ ಮಾಡ್ಸೇ ಬರ್ತೀವಿ. ಜನಗಳ ಒತ್ತಡದಿಂದ ನಾವಂತೂ ಆಗಲ್ಲ. ಯಾಕಂದ್ರೆ ಅವ್ರಿಗೆ ಹೇಳಿ ಹಣ ಬಿಡುಗಡೆ ಮಾಡೋರ, ಹಣ ಬಿಡುಗಡೆ ಮಾಡಿದ್ಮೇಲೆ ಕೆಲಸ ಯಾಕೆ ವಿಳಂಬ? ಇದು ಮೂಲ ಕಾರಣ. ಈಗ ನಿಮ್ಮ ಬೇಡಿಕೆ ಏನೇನಿದೆ? ನಿಮ್ಗೆ ಲೋನು ಬೇಡ, ಯಾವ ಬಿಟ್ಟಿ ಕಾರ್ಯಕ್ರಮ ಬೇಡ, ಸರ್ಕಲ್ ನಲ್ಲಿ ಯಾರೇ ಬಂದ್ರು ಏನ್ ಮಾಡುವ? ಎಣ ಎಲ್ಲಿ ಮಡಿಕವ? ತಹಸೀಲ್ದಾರ್ ಬಂದವ್ರು ಮಾತಾಡಿಸ್ತಾರ ಬಿಡು, ಅವ್ರಂತೂ ಮಾತಾಡಿಸ್ಲಿ. ಮಾತಾಡಿಸ್ತಾ ದಯವಿಟ್ಟು ಗಲಾಟೆ ಮಾಡಬೇಡಿ. ಸ್ವಲ್ಪ ಹಿಂದಕ್ಕೆ ನಿಂತ್ಕೊರಪ್ಪ. ಸ್ವಲ್ಪ ಆಗ್ಲಿಕ್ಕೆ ಇದ್ಕಡೆ, ಸ್ವಲ್ಪ ಆಗ್ಲಿಕ್ಕೆ ಫ್ರೀ ಆಗಿ ಹಿಂಗ್ಬಿಡಿ ಸ್ವಲ್ಪ ಜಾಗ. ಏನ್ ಸರ್ ಇದೆಲ್ಲ? ಶಿವಣ್ಣ ನಿಮ್ಗೆ ಹೊಸದಾಗಿ ಹೇಳುವಂತದ್ದೇನಿಲ್ಲ, ಇಲ್ಲಿರೋರು ಹೊಸದಾಗಿ ಹೇಳ್ಬೇಕಷ್ಟೇ ಆಯ್ತಾ. 1 ತಿಂಗಳು ಕಾಲಾವಕಾಶ ತಗೊಂಡಿದ್ದು. ಹೌದು, ತಮ್ಮ ಬಗ್ಗೆ ನಮ್ಗೆ ಯಾವುದೇ ವಿಧವಾದಂತದ್ದನ್ನ ನೀವು ಕೆಲಸ ಮಾಡಿಲ್ಲ ಅಂತ ನಾವ್ ಹೇಳ್ಕೊಳ್ಳಲ್ಲ ಸರ್. ಸಂಬಂಧಪಟ್ಟಂತದ್ದನ್ನ ಏನ್ ಬೇಕು ಫಾಲೋ ಮಾಡಿದೀರಾ. ಒಂದು ದಿನಕ್ಕೆ ನೀವು ಎಂತ ತುರ್ತು ವ್ಯವಸ್ಥೆ ಇದ್ರು 4 ಬಾರಿ 5 ಬಾರಿ ಕರೆ ಮಾಡ್ತಾ ಇರ್ತೇನೆ, ಅದಕ್ಕೆ ಸ್ಪಂದಿಸಿ ಹಿಂಗೆ ಇದೆ ಅಂತ ಹೇಳಿದೀರಾ ಸರ್. ಆಯ್ತಾ, ಈಗ ನಾವು ಹೆಚ್ಚು ಕಡಿಮೆ ಜೆಡಿ ಸಾಹೇಬ್ರು ತಾವು ಮತ್ತೆ AC ಸಾಹೇಬ್ರು ಅಹೋರಾತ್ರಿ ಧರಣಿ ಮಾಡಿದಂಥ ಟೈಮ್ನಲ್ಲಿ ಬಂದು ತಾವೇನು ಹೇಳ್ಬಿಟ್ಟು ಹೋಗಿ ಸರ್? ಎಷ್ಟು ಕಾಲಾವಕಾಶ ತಗೊಂಡಿಲ್ಲ? ಈಗಿನ ಸಿಚುಯೇಷನ್ ಏನು ಅಂತ ಎಲ್ರಿಗೂ ಬೇರೆಯವ್ರಿಗೂ ಗೊತ್ತಾಗ್ಲಿ ಅವ್ರಿಗೆ ನಾನು ಹೇಳ್ತೀನಿ. ಈಗ ನೋಡ್ರಿ, ಈಗ ಏನು ಭೂ ಸ್ವಾಧೀನ ಆಗಬೇಕು ಅದು ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿ ಫೈನಲ್ ನೋಟಿಫಿಕೇಶನ್ಗೆ ಬಾಕಿ ಇದೆ. ಅದು ಇನ್ನೊಂದು ವಾರದಲ್ಲಿ ಆಗ್ತಿತ್ತು. ಅಷ್ಟರಲ್ಲಿ ಯಾರೋ ಒಬ್ಬರು ಹೈಕೋರ್ಟ್ಗೆ ಹೋಗಿದ್ದಾರೆ, ಕಿರಣ್ ಕುಮಾರ್ ಅಂತೇಳಿ. ಅವ್ರಿಗೂ ಕಳಿಸಿದ್ದೀನಿ ವಾಟ್ಸಪ್ಪಲ್ಲಿ ಆಯಿತಾ. ಆ ಜಮೀನು ಕೊಡುವಂಥವ್ರು ಯಾಕೆ ಹೈಕೋರ್ಟ್ಗೆ ಹೋದ್ರು,
ಅದರ ಆಧಾರದ ಮೇಲೆ ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಭೂಸ್ವಾಧೀನ ಮುಗಿತಾ ಇತ್ತು. ಅವ್ರು ಹೇಳ್ದಂಗೆ ನಮ್ಮ ಆಫೀಸಲ್ಲಿ ಕೆಲಸ ಇಲ್ದಲೇ ಇರ್ಬೋದು, ಬಟ್ ಅವ್ರ ಕೆಲಸ ಪೆಂಡಿಂಗ್ ಇದೆ, ಅದು ನಾನು ಒಪ್ತೀನಿ, ಆಯಿತಾ. ಸೊ ಹಾಗಾಗಿ ಆ ಕೆಲಸ ಇಷ್ಟೊತ್ತಿಗೆ ಮುಗಿತಾ ಇತ್ತು. ಅವರು ಹೈಕೋರ್ಟನ್ನು ಮೊರೆ ಹೋಗಿರೋದ್ರಿಂದ ಅದು ತಡ ಆಗಿದೆ. ಆದರೂ ಕೂಡ ಹೈಕೋರ್ಟ್ ಮೊರೆ ಹೋದ್ರೂ ಹೋಗಲಿ, ನಿಮ್ಮ ಪ್ರೋಸೆಸ್ ನೀವು ಮಾಡಿಬಿಡಿ, ಹೈಕೋರ್ಟ್ ಏನು ತೀರ್ಮಾನ ಕೊಡ್ತದೋ ನಿಧಾನಕ್ಕೆ ಕೊಡಲಿ ಅಂತ ಹೇಳಿದ್ದೀವಿ. ಸೊ ಅದನ್ನು ಮಾಡ್ತಾ ಇದ್ದಾರೆ, ಆಯಿತಾ. ಸೊ ಅವರು ನಮ್ಮ ಮನವಿಯನ್ನು ಕನ್ಸಿಡರ್ ಮಾಡಿಲ್ಲ ಅಂತ ಕಿರಣ್ ಕುಮಾರ್ ಅನ್ನೋರೊಬ್ಬರು, ಇನ್ನೊಬ್ಬರು ನೋಡ್ರಿ ಇಲ್ಲೇ ಇದೆ, ಕಿರಣ್ ಕುಮಾರ್ ಅನ್ನೋರೊಬ್ಬರು, ರಶ್ಮಿ ಅನ್ನೋರೊಬ್ಬರು, ಇವರಿಬ್ಬರು ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕಿರೋದ್ರಿಂದ ತಡ ಆಗಿದೆ. ಹಾಗಾಗಿ ಇಲ್ಲಿ ಯಾರೂ ಉದ್ದೇಶಪೂರ್ವಕವಾಗಿ ಯಾರೂ ಮಾಡಿದ್ದಿಲ್ಲ. ಸರ್ಕಾರದ ಕೆಲಸಗಳು ಸ್ವಲ್ಪ ನಿಧಾನನೇ ಹೌದು, ಆದರೆ ಈ ಕೆಲಸದಲ್ಲಿ ತ್ವರಿತವಾಗಿ ಆಗಿದೆ. ಈ ಹೈಕೋರ್ಟ್ಗೆ ಹೋಗಿರಲಿಲ್ಲ ಅಂದರೆ ಇವ್ರಿಗೆ ಇಷ್ಟೊತ್ತು ಗ್ಯಾಂಡ್ ಓವರ್ ಆಗ್ತಾ ಇತ್ತು, ಕೆಲಸ ಸ್ಟಾರ್ಟ್ ಆಗ್ತಾ ಇತ್ತು. ಒಂದು ಸರ್, ಈಗ 1 ವರ್ಷ ಆಯಿತು, ಯಾವ ಇದ್ರ ಮೇಲೆ AC ಅವರು ಬಂದು 1 ತಿಂಗಳಲ್ಲಿ ನಿಮಗೆ ಕೆಲಸ ಪ್ರೋಸೆಸ್ ಮಾಡ್ತೀವಿ ಅಂತ ಹೇಳಿದ್ರು? ಅವರು ಅವಾಗಿನ AC ಅವರು ಹೇಳಿದ್ದೇನು ಅಂದರೆ ನೇರ ಖರೀದಿನಲ್ಲಿ ಭೂಮಿನ ಕೊಡ್ತಾರೆ ಅಂತ ಒಪ್ಕೊಂಡಿದ್ರು. ಇರಿ ನಾನು ಹೇಳ್ತೀನಿ, ನೇರ ಖರೀದಿನಲ್ಲಿ ಭೂಮಿ ಕೊಡ್ತೀನಿ ಅಂತ ಏನು ಒಪ್ಪಿದ್ರು, ಆದ್ರಿಂದ 1 ತಿಂಗಳಲ್ಲಿ ಮಾಡ್ತೀವಿ ಅಂದರು. ಅವ್ರು ನೇರ ಖರೀದಿನಲ್ಲಿ ಒಬ್ಬರು ಒಪ್ಕೊಂಡ್ರು, ಇನ್ನು 3 ಜನ ಒಪ್ಪಲಿಲ್ಲ. ಸೊ ಹಾಗಾಗಿ ಇದನ್ನು ಭೂಸ್ವಾಧೀನಕ್ಕೆ ಹೋಗಿದ್ದೀವಿ. ಭೂಸ್ವಾಧೀನ 2013ರ ಕಾಯ್ದೆ ಅನ್ವಯ ನೀವು ಎಷ್ಟೇ ತ್ವರಿತವಾಗಿ ಮಾಡಿದ್ರು 8 ರಿಂದ 10 ತಿಂಗಳು ಅದೇ ಆಗ್ತದೆ. ಸೊ ಹಾಗಾಗಿ ಡಿಲೇ ಆಗಿದೆ ಅಷ್ಟೇ. ಬೇಕಾದ್ರೆ ಇಲ್ಲಿ ಯಾರಿದ್ದಾರೆ ಎಲ್ಲರಿಗೂ ಡಾಕ್ಯುಮೆಂಟ್ ನಾನು ಸಬ್ಮಿಟ್ ಮಾಡ್ತೀನಿ, ಆಯ್ತಾ. ನೀವೆಲ್ಲರೂ ಪರಿಶೀಲನೆ ಮಾಡ್ಬೋದು. ಸಿದ್ದರಾಮಯ್ಯನಿಗೂ ಅಲ್ಲೂ ಎಲ್ಲ ಸಮಾಜದವರು ಇದ್ದಾರೆ. ಸಿದ್ದರಾಮಯ್ಯನಿಗೆ ಮಾತ್ರ ಸ್ಮಶಾನ ಬೇಕು. ಇಲ್ಲಿ ಸುಭಾಷ್ ನಗರದ ಮಾದಗರ ಸ್ಮಶಾನ ಬೇಡವಾ? ಯಾರು ಹೇಳಿಲ್ಲಲ್ಲ. ಇದು ಒಂದು ವೇಳೆ ಅಕಸ್ಮಾತ್ ಅವ್ರಿಗೇನಾದ್ರೂ ಸಿದ್ದರಾಮಯ್ಯ ಇದು ಆಗಿದ್ದಿದ್ರೆ ಏನ್ ಮಾಡ್ತಿದ್ರು? ಎಲ್ರಿಗೂ ಒಂದೇ ಏನ್ ಮಾಡ್ತಿದ್ರು? ಈಗ ಏನ್ ಮಾಡುವ? ಇಲ್ಲ ವಿಧಾನಸೌಧಕ್ಕೆ ಎತ್ಕೋಮ, ಇಲ್ಲ ತಾಲೂಕು ಕಚೇರಿಗೆ ಎತ್ಕೋಮ, ಸ್ಮಶಾನಕ್ಕೆ ಎತ್ಕೋಮ, ಕಾರಣ ಕೊಡಿ. ಏನ್ ಸರ್ ಇದು? ಯಾರು ಸರ್ ನ್ಯಾಯ? ಸಿದ್ದರಾಮಯ್ಯ ನುಂಡಿಲಿ ಸತ್ತು ಹೋದ್ರೆ ನಾನು ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಸಿದ್ದರಾಮಯ್ಯಲಿ ನನ್ನ ಮಾದಿಗ ಸಮಾಜ ಇದೆ, ಒಕ್ಕಲಿಗ ಸಮಾಜ ಇದೆ, ಕುರುಬ ಸಮಾಜ ಇದೆ. ಅಲ್ಲಿ ಸತ್ತು ಹೋದ್ರೆ ಅವ್ರಿಗೆ ಸುಲಲಿತವಾದಂತ ಸ್ಮಶಾನ ಇದೆ. ಅವ್ರು ಎತ್ಕೋಕ ಯಾವುದೇ ಅಡಚಣೆ ಇಲ್ಲ. 2 ಬಾರಿ ಮುಖ್ಯಮಂತ್ರಿ ಆಗಿರೋರು. ಇಲ್ಲಿ ಸುಭಾಷ್ ನಗರದ ಮಾದರಿಗೆ ಏನು ಮಾಡುವ? ಇದೆಲ್ಲಿ ಮಾಡುವ? ಇಲ್ಲಿ ಅವಕಾಶ ಕೊಡಿ, ಇಲ್ಲಿ ಅವಕಾಶ ಕೊಡಿ ಸಾ. ಇಲ್ಲೇ ಸುಟ್ಬಿಟ್ಟು ಹೋಯ್ತೀವಿ, ಇನ್ನೇನು ಊತ ಹಾಕೋದು ಬೇಡ. ಇಲ್ಲೇ ಸುಟ್ಬಿಟ್ಟು ಹೋಯ್ತೀವಿ, ಅವಕಾಶ ಕೊಡಿ. ಇಲ್ಲ ಅರೆಸ್ಟ್ ಮಾಡಿ, ಎಣನು ಎತ್ಕೊಳ್ಳಿ, ನಮ್ಮನ್ನು ಎತ್ಕೊಳ್ಳಿ. ಅವ್ರು ತಿಳ್ಕೊಂಡಿರೋದು ಬನ್ನೂರ್ಲಿರೋರು ಯಾರು ಎಲ್ಲ ಒಂದೇ ಅಲ್ವಾ? ಬನ್ನೂರ್ಲಿರೋರು ಯಾರು ಮನುಷ್ಯ? 137 ಸೀಟು ಏನ್ ಗೆದ್ದಿದೆ ಅದು ಮಾದಿಗರ ಶ್ರಮ ಇದೆ, ದಲಿತರ ಶ್ರಮ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಇದು ಹೇಳ್ಕೊಟ್ಟಿಲ್ಲ ಸರ್. ಎಣ ಇಲ್ಲ ಅಂತ, ಎಣೆಗೆ ಜಾಗಿಲ್ಲ ಅಂತ ಎಲ್ಲೂ ಹೇಳ್ಕೊಟ್ಟಿಲ್ಲ ಸರ್. ಇವತ್ತು ಎಲ್ಲಾದ್ರೂ ಒಂದು ಫುಟ್ಪಾತಲ್ಲಿ ಮನೆ ಕತ್ತೀನಿ ಸರ್. ನಾನು ಸತ್ತೋಗಿರೋ ಎಣ ಏನು ಮಾಡಲಿ ಸರ್? ಎಲ್ಲಿಗೆ ಎತ್ಕೊಳ್ಳಿ ಹೇಳಿ? ಇದೆಲ್ಲ ಹೋಗಿ ಇಟ್ಕೊಂಬ ಹೇಳಿ ಉತ್ತರ ಕೊಡಿ. ಇದೇ ಪುರಸಭೆ ಮುಂಭಾಗ ನಾವು ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ಪೆಂಟಲ್ ಹಾಕೊಂಡು ಕುಂತ್ಕೊಂಡಾಗ ಇದೇ JD ಅವರು AC ಅವ್ರು ಬಂದು ಏನು ಹೇಳಿದ್ರು ಸರ್? ಯಾಕೆ ಸರ್ ಇದು ತಾರತಮ್ಯ? ಇವತ್ತು ಮಹದೇವಪ್ಪ ಅವರು ನಮ್ಗೆ ಯಾವುದೇ ಥರದ ತೊಂದರೆ ಮಾಡಿಲ್ಲ, ಸುನಿಲ್ ಬೋಸ್ ತೊಂದರೆ ಮಾಡಿಲ್ಲ, ಹಣ ರಿಲೀಸ್ ಮಾಡೋರ. ನಿಮ್ಮ ಅಧಿಕಾರಿಗಳು ನಮ್ಮ ಮೇಲೆ ಯಾಕೆ ಕೊಟ್ಟಾಗಿಚ್ಚು? ಈ ಮಾದಗರ ಮೇಲೆ ನಮ್ಮ ಮೇಲೆ ಕೊಟ್ಟಾಗಿಚ್ಚು ಕಾರಣ ಏನು? ನಾವೇನು ನಿಮ್ಗೆ ಅನ್ಯಾಯ ಮಾಡಿದೆವು? ಇದೇನ್ ಮಾಡುವ ಹೇಳಿ? ಏನ್ ಮಾಡುವ ಹೇಳಿ? ಈಗ ನೀವು ತಾಲೂಕು ಅಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು, ನಿಮ್ ಕೈಲಿ ಏನೂ ಆಗಲ್ಲ. ಈಗ ಜಿಲ್ಲಾಧಿಕಾರಿ ಬರ್ಬೇಕು, ಇಲ್ಲ ಇವ್ರು ಬರ್ಬೇಕು, JD ಅವ್ರು ಬರ್ಬೇಕು, ಇಲ್ಲ AC ಅವ್ರು ಬರ್ಬೇಕು. ಕಣ್ಣಾರ ನೋಡಿದ್ರಲ್ಲ ಸರ್, ಜನ ಒತ್ಕೋಬೇಕಾರೆ ಧನಂಜಯ ಸಾಹೇಬ್ರೆ ನಡ ಮುರಿದೋಗಿದೆ, ಕಾಲ್ ಮುರಿದೋಗಿದೆ. ಇಲ್ಲ ಕೃಷ್ಣ ವಾಸ್ತವಾಂಶ ಎಲ್ಲರಿಗೂ ಸುಮ್ಮನೆ ಕೂಗಾಡ್ಬೇಡಿ. ಅಲ್ಲಿ ವಾಸ್ತವಾಂಶ ಎಲ್ಲರಿಗೂ ಗೊತ್ತಿರೋಂಥ ವಿಚಾರಣೆ. ವಾಸ್ತವಾಂಶ ಎಲ್ಲರಿಗೂ ಗೊತ್ತಿರೋಂಥ ವಿಚಾರಣೆ, ಆಯ್ತಾ. ನೀವು ಪ್ರತಿಭಟನೆ ಮಾಡಿ ಬೇಡ ಅಂತ ಹೇಳಲ್ಲ, ಆದ್ರೆ ನೋಡಿ ಸುಮಾರು ವೆಹಿಕಲ್ಗಳು ನಿಂತ್ಬಿಡು. ಈ ಎಲ್ಲ ಸಪೋರ್ಟ್ ದಯಮಾಡಿ ನಾವು ನಿಮಗೆ ಅವಾಗ್ಲೂ ಹೇಳುದು ಇಲ್ಲ ಸರ್. ಈಗ ಒಂದ್ ಮಾತು ಸರ್, ಈಗ ಸಾಹೇಬರು ಬಂದಿದ್ದಾರೆ, ಈಗ 1ನೇ ತಾರೀಕಿಂದ 7ನೇ ತಾರೀಕು ತಾವು ನಮ್ಗೆ ಜವಾಬ್ದಾರಿ ಕೊಡ್ತೀರಾ ಸರ್?
ಹೇಳಿ ಸರ್ ಏನ್ ಈ ವೀಕಲ್ಲಿ ನಮ್ಗೆ ಕಾಮಗಾರಿ ಪ್ರೋಸೆಸ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ತಾವು ಜವಾಬ್ದಾರಿ ತಗೋತೀರಾ ಸರ್ ಸಾಹೇಬ್ರಿಗೆ? ಸಾಹೇಬ್ರು ಹೇಳಿ ಸರ್ ಅವ್ರೆ. ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗಾಗಲೇ. ಸ್ಪಷ್ಟನೆ ಇದಿಲ್ಲ. ಇನ್ನೇನ್ ಬೇಕು? 1 ವರ್ಷ ಆಗಿದೆ ಸರ್, 2 ಬಾರಿ ಶವ ಮಾಡಿಕೊಂಡಿರೋದು. ಒಂದು ಮೌನ ಮೆರವಣಿಗೆ ಮಾಡಿರೋದು ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ. ಶಿವಣ್ಣವ್ರೆ ಈಗ ಅಹೋರಾತ್ರಿ ಧರಣಿ ಮಾಡಿದೀವಿ. ಕಾನೂನು ತೊಡಕು ಏನಿದೆ ಅಂತ ಹೇಳಿದ್ದಾರೆ ಈಗ. ಈಗ ನಮ್ಮಲ್ಲಿ ಏನೇನ್ ಕೆಲಸ ಆಗ್ಬೇಕು ಎಲ್ಲ ಮಾಡಿದೀವಿ. ತಡ ಆಗಿರೋದು ನಿಜ. ತಡ ಆಗಿರೋದು ನಿಜ. ಅಂದ್ರೆ ಅದು ಸರಿ. ನಮ್ಮ ರಸ್ತೆ ಕೆಲಸ ಆಗಿಲ್ಲ. ಅಂದ್ರೆ ನಾವ್ ಏನೇ ಮಾಡಿ ನಮಗೆ ಗೊತ್ತಿಲ್ಲ ಅದು. ಈಗ ಪರಿಸ್ಥಿತಿ ಎಲ್ಲ ನೀವೇ ನೋಡಿದೀರಾ. 3 ಅಡಿ ತೇವ್ರಿಲಿ ಯಾವ ರೀತಿ ಎಷ್ಟು ದಿನ ಶ್ರಮ ಪಡೋದು ಸರ್? 60-70 ವರ್ಷದಿಂದ ನಾವು ಅದೇ ಶ್ರಮ ವಹಿಸ್ಕೊ ಮಾಡ್ತಾ ಇದೀವಲ್ಲ. ಒಂದೊಂದು ಫಾಸ್ಟ್ ಅಲ್ಲಿ ಫಾಲೋ ಅಪ್ ಮಾಡಿದ್ರೆ ಆಗೋದು. ಕಳೆದ JD ಅವ್ರು ಹೇಳಿದ್ರು ಹಣ ನನ್ನ ಹತ್ರ ಇತ್ತು ಅಂದ್ರೆ 6 ತಿಂಗಳಲ್ಲಿ ರಸ್ತೆ ಮಾಡಿಸ್ಕೊಡ್ತೀವಿ ಅನ್ಕೊಂಡು. ಅವ್ರಿಗೆ ಬೇರೆ ಕಾನೂನು, ಇವ್ರಿಗೆ ಬೇರೆ ಕಾನೂನು ಸರ್. ಈಗ ಸ್ಟೇ ಇದು ಕೋರ್ಟ್ ಹೋಗಿದೆ ಅಂತಾರೆ, ಮತ್ತೆ ನಿಲ್ಸಿ ಮತ್ತೆ ಒಳ್ಳೆ ಕೆಲಸ ಮಾಡ್ತಾ ಇದಾರಲ್ಲ. 2 ಒಂದೇ ತಾನೇ ಹೋಗಿರೋದು. ಎರಡು ಒಂದೇ ಇಲ್ಲ ಮಾಡ್ಬೇಕಿತ್ತು. ಅದು ರೈತರೇ ಅಲ್ವಾ ಸರ್? ಗೊತ್ತಾಯ್ತು. ಅಲ್ಲ ಇವ್ರದ್ದು ಹಾಕಿಸ್ತೀವಿ ಸರ್, ಈ ರೈತರದ್ದು ಹಾಕಿಸ್ತೀವಿ. ನಿಲ್ಸಿಸ್ತೀರಾ? ಯಾವುದೇ ಕಾರಣಕ್ಕೂ ಅದಲ್ಲ ಸರ್. ಈಗ ಕಾಲಾವಕಾಶ ನಾವು ತಮ್ಗೆ ಯಾವ ರೀತಿ ಕೊಟ್ಟು ಕಾಲಾವಕಾಶ ತಗೊಂಡಂತಾನೆ ನಮಗೂ ಕಾಮಗಾರಿನ ಸ್ಟಾರ್ಟ್ ಮಾಡ್ಕೊಡ್ಬೇಕು. ಎಷ್ಟು ದಿನ ಸರ್ ಅನ್ಭವಿಸೋದು? ಬೆಂಗಳೂರಿಂದ ಮೈಸೂರು ನಾನು ಹೆಚ್ಚು ಕಡಿಮೆ ಅಂತಾರೆ. ನಿಂಗರಾಜನವರ ಸವ ಇಟ್ಕೊಂತವಳಿಂದ ಎಷ್ಟು ತೊಂದರೆ ಕೊಟ್ಟಿರ್ಬೋದು ನಿಮ್ಗೆ. ಪ್ರತಿ ಬಾರಿ 5 ಬಾರಿ 6 ಬಾರಿ ಕರೆ ಮಾಡೋದು, ತಮ್ಮ ಹತ್ರ ಬರೋದು, ಎಲ್ಲಾ ರೀತಿನೂ ಮಾಡ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಎಷ್ಟು ಅಂತ ಜನ ನನಗೆ ಒಂದು ಗೌರವ ಕೊಡ್ತಾರೆ. ನಮ್ಮ ಜನ ಏನು ಇನ್ನೂ ಆಗ್ಲಿಲ್ಲ ಅನ್ಕೊಂಡು ಕೊನೆಗೆ ನೋಡಿ ಆಡಾಡ್ತಾ. ಈಗ ನಿಮ್ಗೆ ಬೆಳಗ್ಗೆನೇ ಇನ್ಫಾರ್ಮ್ ಮಾಡಿದ್ದೀನಿ ಇಲ್ವಾ ಸರ್, ಇವತ್ತು ಆಗ್ಬೋದು. ಮತ್ತೆ ಮೊನ್ನೆದು ಸವ ಅಲ್ಲೇ ತೋರಿಸಿದ್ದೀನಿ, ತಮ್ಮ ಚೇಂಬರಲ್ಲೇ ತೋರಿಸಿದ್ದೀನಿ. ತೀರೋಯ್ತಾರೆ ಅನ್ನೋದು ಹೇಳಿದ್ದೀನಿ. ಇಂಥ ಟೈಮಲ್ಲಿ ಆಗ್ಬೋದು ಸರ್. ನಮ್ಮ ಜನಗಳು ಕೇಳೋದಿಲ್ಲ ಮಾತು ಅಂದ್ಕೊಂಡು ಎಷ್ಟೆಲ್ಲ ತಮ್ಗೆ ಇನ್ಫಾರ್ಮ್ ಮಾಡ್ತಾ ಇತ್ತು ಅಂತಂದ್ರೂ ನಮ್ಗೆ ಯಾಕೆ ಇನ್ನೂ ಇದಾಗಿಲ್ಲ ಕೆಲಸ? ನನಗೆ ಇನ್ನೂ ಬೇರೆ ಕ್ಲಿಯಾರಿಟಿನೂ ಕೊಟ್ಟೆ. ಯಾವುದೋ ಕಿರಣದಲ್ಲಿ ಬಿಡಿ, ನಮಗೆ 20 ಅಡಿ ಕಿರಣ ಒಪ್ಕೊಂಡಿದ್ದಾನೆ. ಕಿರಣ ಯಾರು ಏನು ಅನ್ನೋದು ಗೊತ್ತಿಲ್ಲ. ಮೂಲ ಅವನೇನಲ್ಲ. ಆ ಜಮೀನಿಗೆ ಮಧ್ಯಂತರ ಬಂದಂಥವನು ಆಯ್ತಾ ಕಿರಣ. ಅವನು ಗೊತ್ತಿರ್ಲಿಲ್ವೇ ಇಲ್ಲಿ ಈ ರೀತಿ ಸಮಸ್ಯೆ ಇದೆ ಅಂದ್ಕೊಂಡು ಹೆಂಗ್ ತಗೊಂಡ ಸರ್ ಅವ್ನ ಜಮೀನ? ಬಂದು ನಮ್ಗಳಿಗೆ ತೊಂದರೆ ಕೊಡೋದಕ್ಕೆ ಅವ್ನು ಬಂದಿರೋದು. ಅವನ ಮೇಲೂ ಎಲ್ಲ ರೀತಿಲ್ವೇ ಒಂದು ಇದು ಮಾಡ್ಬಿಟ್ಟು ಸೂಸೈಡ್ ಮಾಡ್ಕೊಂಡು ಅವನ ಹೆಸರನ್ನು ಬರೆದು ಕೊಡ್ಬೇಕಾಯ್ತದೆ. ಎಚ್ಚರಿಕೆ ಹೇಳಿ ಅವನಿಗೆ. ಅದು ಯಾವತ್ತಿದ್ರು ಹಾಗೆ ಆಗುತ್ತೆ. ವಾರ ಆಗ್ಬೋದು, 15 ದಿನ ಆಗ್ಬೋದು. ಇದೇ ನಮ್ಮ ಸಂಘ ಸಂಸ್ಥೆಗಳು ಜನಾಂಗನ ಕಟ್ಕೊಂಡು ನಾವು ಸೀಮೆಣ್ಣೆ ವೀಕೆಂಡ್ ಬರ್ನ್ ಮಾಡ್ಕೊಳ್ಳಿಲ್ಲ ಅದು ನೋಡಿ ಸರ್. ಅದು ಯಾವುದೇ ಕಾರಣಕ್ಕೂ ಅಲ್ಲಿವರೆಗೂ ಇದು ಮಾಡ್ಕೊಂಡು ಹೋಯ್ತಾ ಇತ್ತು ಅಂತಂದ್ರೆ ನಮ್ಮ ಜನ ಸರ್ ಆ ರಸ್ತೆಗೋಸ್ಕರ ಏನೇ ಆಗ್ಬೋದು ಸರ್. ಒಂದು ವರ್ಷ ತಡ ಸ್ಪಷ್ಟನೆ ಕೊಡ್ತಾ ಇದಾರೆ ಸಾಹೇಬ್ರು. ಈಗ ಇನ್ಯಾವಾಗ ಹೇಳಿ ಕೇಳಿಸಿ ಸರ್ ಸಾಹೇಬ್ರು? ಸ್ಪಷ್ಟನೆ ಕೊಟ್ಟಿದಾರಲ್ಲ. ಅಲ್ಲೆಲ್ಲ ಸ್ಪಷ್ಟನೆ ಅದಲ್ಲ ನಮ್ಗೆ. ನಾನು ಇನ್ನೂ 6 ತಿಂಗಳು ವರ್ಷ ಕಾಯಕ್ಕಾಗಲ್ಲ ಸರ್. ತಡ ಏನ್ ಕಾರಣಕ್ಕೋಸ್ಕರ ಪಿಟಿಷನ್ ಹಾಕಿರ್ದೆ ಎಲ್ಲಾದ್ರೂ ಪೇಪರ್. ನಾನು ಹೈಕೋರ್ಟ್ ಲಾಯರ್ ಹತ್ರ ಎಲ್ಲ ಇದು ಮಾಡ್ಕೊ ಬಂದಿದ್ದೀನಿ. ಅವ್ರು ಏನಂತಾರೆ ದಾಖಲಾತಿಗಳು ಕೇಳಿರೋದು ಅಷ್ಟೇನೆ. ಯಾರೋ ಕೋರ್ಟು ದಾಖಲಾತಿ ಒದಗಿಸ್ಕೊಡಿ ಅನ್ನೋದನ್ನ ಬಿಟ್ಟನಾದ್ರೆ ಇನ್ನು ಯಾವುದೂ ಇದಿಲ್ಲ. ಸಾಹೇಬ್ರೆ ಹೇಳಿದ್ದಾರೆ ಅವನು ಯಾವ ಕೋರ್ಟ್ಗೆ ಹೋದ್ ನಂತರ ನಮ್ಮ ಹತ್ರ ಏನು ನಡೆಯಿಲ್ಲ. ಕೆಲಸ ಮಾಡಿ 2 ತಿಂಗಳಾಗಿದೆ ಸರ್ ಮೆಜರ್ಮೆಂಟ್ ಮಾಡಿಸಿ. ಜಮೀನು ಅಳತೆ ಮಾಡಿಸಿ 2 ತಿಂಗಳಾಗಿದೆ. ಒಂದು ನಿಮ್ ಜವಾಬ್ದಾರಿ ಇಲ್ಲ. ಜಿಲ್ಲಾ ಇಲಾಖೆಯಲ್ಲಿ ಸಂಬಂಧಪಟ್ಟವರಿಂದ ಯಾರಾದ್ರು ತೊಂದರೆ ಇದೆ ಹೇಳಿ, ನಾವು ರೆಡಿ ಇದೀವಿ ಹೇಳಿ. ನೀವಂತೂ 100% ಪ್ರಯತ್ನ ಪಟ್ಟಿದ್ದೀರಿ. ನಿಮ್ ಬಗ್ಗೆ ಗೌರವ ಇದೆ. ಬಟ್ ಜಿಲ್ಲಾಧಿಕಾರಿಗಳು ಆಯ್ತು. ಈಗ ಇಲ್ಲಿ ಶಿವಣ್ಣರೇ, ಇದು ನನ್ನ ಜವಾಬ್ದಾರಿ ಅಲ್ಲದೆ ಇದ್ರೂ ಕೂಡ ಆಯ್ತಾ, ನಾನೇ ಖುದ್ದು ಜವಾಬ್ದಾರಿ ತಗೊಂಡು ನಿಮ್ಗೆ ಫೈನಲ್ ನೋಟಿಫಿಕೇಶನ್ ಮಾಡಿಸ್ಕೊಡ್ತೀನಿ. ಫೈನಲ್ ನೋಟಿಫಿಕೇಶನ್ ನಮ್ಗೆ ಅಗತ್ಯ ಇಲ್ಲ ಸರ್. ಆಯ್ತಾ? ಕೆಲಸ ಸರ್ ಅಗತ್ಯ. ಫೈನಲ್ ನೋಟಿಫಿಕೇಶನ್ ಮಾಡಿ ನೀವು ಮಾಡ್ಬಿಟ್ಟು ಅವ್ರು ಕೊಟ್ಬಿಟ್ಟು ಕೂತ್ಕತ್ತೀರ. ಅವ್ರು ಇನ್ನೊಂದು ವರ್ಷ ಇದು ಮಾಡ್ತಾರೆ ಮೇಲೆ ಕೇಳಿಸ್ಕೊಳ್ಳಲ್ಲ. ನನ್ನ ಕೆಲಸ ಅಲ್ಲದೆ ಇದ್ರು ನನ್ನ ಮೇಘಲ ಆಫೀಸ್ ಆದ್ರೂ ನಾನೇ ಹೋಯ್ತೀನಿ ಆಯ್ತಾ. ನಿಮ್ಗೋಸ್ಕರ ನಾನೇ ಹೋಗಿ ಫೈನಲ್ ನೋಟಿಫಿಕೇಶನ್ ಮಾಡಿಸ್ಕೊಂಡು ಬಂದು ಆಯ್ತಾ ಜಾಗ ಹ್ಯಾಂಡ್ ಓವರ್ ಮಾಡ್ತೀನಿ ನಿಮ್ಗೆ ಆಯ್ತಾ. ಈಗ ಹೆಂಗಿದ್ರು ದುಡ್ಡು ಬಂದದೆ ಅಂತ ನೀವು ಹೇಳಿದಿರಿ, ಇವರು ಹೇಳಿದ್ದಾರೆ. ಸ್ಟಾರ್ಟ್ ಮಾಡಿ, ನೀವೇ ಸ್ಟಾರ್ಟ್ ಮಾಡಿಸ್ತೀರಾ? ಏಜೆನ್ಸಿ ಕೊಟ್ಟವರಲ್ಲ ಅವ್ರು ಸ್ಟಾರ್ಟ್ ಮಾಡಿಸ್ತಾರ? ಅದನ್ನ ಮಾಡಿಸೋಣ.
ಆಯ್ತಾ. ಈಗ ಇನ್ನೊಂದು ತಿಂಗಳಲ್ಲಿ ನಾನು ಮಾಡಿಸ್ಕೊಡ್ತೀನಿ, ಅವ್ರು ಯಾರು ಮಾಡಲ್ಲ. ಸರ್ ತಿಂಗಳೇ ಆಗಲ್ಲ ಸರ್. ಅವ್ರು ಮಾಡ್ತಾರ ಬಿಡ್ತಾರ, ನನ್ನ ಜವಾಬ್ದಾರಿ, ನಾನು ಆಗಲ್ಲ. ನೀವು ನಾಳೆಯಿಂದ ನೀಲಗಿರಿ ಮರ ತೆರವುಗೊಳಿಸಿ ಕೇಳಿ ಸರ್, ಕಲ್ಲಾಕ್ಸಿ. ಈಗ ಅವನೇ ರೂಟ್ ತೋರಿಸ್ಕೊಟ್ಟವನೆ, ಕೇಳಿ. ಇಲ್ಲಿ ಕಿರಣ ರೂಟ್ ತೋರಿಸ್ಕೊಟ್ಟವನೆ. ಲಾಸ್ಟ್ ವೀಕಲ್ಲಿ ಬಂದು ಕೇಳಿ. ಈಗ ಮತ್ತೆ ತಿರ್ಗಾ ಆಯ್ತು ಹಂಗ್ ದಿಢೀರ್ ಅಂತ ಆದ್ರೆ ಮತ್ತೆ ನಾನು ಒಂದೊಂದು ಬ್ರಹ್ಮನ್ಗಾರ ಒಂದು ನೋಟಿಸ್ ಆಗಿದೆ ಸರ್, ತಾಲೂಕು ಆಡಳಿತದಿಂದ. ಹಾಕೊಂಡ್ಬಿಡ್ತಿದ್ದೆ. ಒಂದು ಸರ್ ಧನಜ ಒಂದೊಂದು ತಿಂಗಳಿಗೊಂದು ಸಭಾ ಕಳಿಸಿದ್ದೀನಿ ಅವ್ರಿಗೆ. ಅದೊಂದಾರ ಮಾಡಿ ಸರ್, ಒಂದು ವರ್ಷಕ್ಕೆ ರಸ್ತೆಯಲ್ಲಿ ಯಾರು ಸಾಯ್ಬಾರ್ದು. ಅಟ್ಲೀಸ್ಟ್ 16 ಮಾಡಿ ನನ್ನ ಜಾತಿ ಬದುಕಲಿ. ಫೈನಲ್ ನೋಟಿಫಿಕೇಶನ್ ಮಾಡಿಸ್ತೀನಿ. ಯಾಕೆ ಸರ್ ಇದು ಆಮೇಲೆ ಕೆಲಸ ಸರ್? ಇಲ್ಲ ಅಂದ್ರೆ ಹೇಳ್ಬಿಡಿ ಸರ್, ಇಂಥವ್ರಿಂದ ತೊಂದರೆಯಿಂದ ನೇರವಾಗಿ ಹೇಳಿ, ನಾವು ಮಾಡ್ತೀವಿ ಆ ಕೆಲಸನ. ನೀವು ಕಳ್ಕೊಳ್ಳಿ, ನೀವು ಹೊಂಟೋಗಿ ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ, ಯಾವ ತೊಂದರೆ ಇದೆ ಹೇಳಿ ಸರ್. ಈಗ ಇನ್ನೊಂದು 15 ದಿನದಲ್ಲಿ ಡಿನೋಟಿಫಿಕೇಶನ್ ಮಾಡಿಸ್ತೀವಿ ಅಂತ ಹೇಳಿ ನೋಟಿಫಿಕೇಶನ್ ಮಾಡಿಸ್ತೀವಿ. ಈಗ ಮೆಜರ್ಮೆಂಟ್ ಯಾವಾಗ ಸರ್ ಅದು? ಮೆಜರ್ಮೆಂಟ್ ಇನ್ನೇನಿಲ್ಲ, ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಈಗ ಅಳತೆ ಮಾಡಿ ತೋರಿಸಿದೀವಿ. ನಿಮ್ಗೆ 20 ಅಡಿಗೆ ನೀವು ಕಲ್ಲು ಹಾಕೊಡ್ಬೇಕು. ಆಯ್ತು, 20 ಅಡಿಗೆ ನೀವು ಕಲ್ಲು ಹಾಕಿ ಬಿಡ್ತು ಅಂತಂದ್ರೆ ಮತ್ತೆ ನಮ್ ಧನಂಜಯ ಸಾಹೇಬ್ರು ಮತ್ತೆ ಇಲ್ಲಿಗೆ ಬರಬಾರ್ದು. ನಾನು ಬರಬಾರ್ದಿಲ್ಲ, ಈಗ ನಾಳೆ ನಾಳಿದ್ದು ಮರನಾರ ತೆರವುಗೊಳಿಸಿ ಕೇಳಿ ಸರ್. 16 ಸರ್ ನೋಟಿಫಿಕೇಶನ್ ಆದ್ಮೇಲೆ ಈ ಗದ್ದೆ ಇದ್ರು ಪರವಾಗಿಲ್ಲ, ಅದ್ರ ಮೇಲೆ ಮಣ್ಣು ಬಿಡಿಸುವ. ಅವ್ರ ಬೆಳೆಗೆ ಏನ್ ಕೊಡ್ಬೇಕು ಕೊಡೋಣ. ಫಸ್ಟ್ ಫೈನಲ್ ನೋಟಿಫಿಕೇಶನ್ ಆಗುತ್ತೆ 15ನೇ ತಾರೀಕು ಒಳಗಡೆ ಸರ್. ನೋಡಪ್ಪ, ಒಂದು ವಾರ ಹೇಳಿದ್ರು ಸಾಹೇಬ್ರಿಗೆ, 15 ದಿನ ಟೈಮ್ ತಗೊಂಡಿದ್ದಾರೆ. ಅವ್ರಿಗೆ ಫೈನಲ್ ಇದು ಮಾಡೋಣ ಈ ತಿಂಗಳು 15ನೇ ತಾರೀಕು ಒಳಗಡೆ. ಅವರು ಈಗ ನಮ್ಗೆ ರಸ್ತೆಗೆ ಫೈನಲ್ ಡಿನೋಟಿಫಿಕೇಶನ್ ತಂದ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ಬರಕ್ ಹೇಳಿದೀನಿ. ಯಾರಿಗೆ? ನಾನು ಆಯ್ತು, ನಾನೇ ಜವಾಬ್ದಾರಿ. ಇಲ್ಲ, ಇನ್ನು ಇದೇ ನಮ್ಗೆ ಸ್ಮಶಾನ. ಎಲ್ಲ ಸೇರ್ಕ ಸೀಮೆ ವಿಕಮ ಬಿಡ್ರೆ, ಎಲ್ಲ ಸೇರ್ಕ ಸೀಮೆ ಆಯ್ತು. ಎಲ್ಲ ಆಗಿ ಹಿಂಗ್ ವೀಕ್ ಆಗ್ಬಿಟ್ಟಾರ ಸರ್. ಯಾವ ಟೈಮ್ ಹೇಳಕ್ಕಾಗಲ್ಲ. ನಾನು ಇಷ್ಟು ಬಿಸಿಲಲ್ಲಿ ನಿಂತಿದ್ದೀವಿ ಅಂದ್ರೆ ಜೇಡಿ ಸಾಹೇಬ್ರಿಗೆ ಕೊಡ್ತಿದ್ದು ಸರ್ ಹೊಂಟೈತಾರೆ ಇರಿ ಸರ್, ಅವರು ಆಮೇಲೆ ಅಣ್ಣ ಎಲ್ಲ ಕೊಟ್ಬಿಡು, ನಾನು ಹಾಕ್ತೀನಿ ಆಮೇಲೆ ಎಲ್ಲ ಯೂಟ್ಯೂಬ್ಗೆ. ಆಯ್ತು ಸ್ನೇಹಿತರೆ, ಕನ್ನಡಿಗ 55 ಬನ್ನೂರವನೇ ಕಣ, ಅಂತ ಈಗ ಬಂದಿದ್ದವ್ರ ತಹಸೀಲ್ದಾರ್. ನಮ್ಮ ತಹಸೀಲ್ದಾರ್ ಅವರು ಸುರೇಶ್ ಸರ್ ಅವರು ಬಂದು 15 ದಿನದೊಳಗಡೆ ಕೆಲಸನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಹೆಣನೇ ಎತ್ತು ಹೋಯ್ತವ್ರೆ. ಹದಿನೈದು ದಿನ ಕಾಲಾವಕಾಶ ತಗೊಂಡಿದ್ದಾರೆ ಕಾಮಗಾರಿ ಪೂರ್ಣಗೊಳಿಸ್ಕೊಡಿಕೆ, ರಸ್ತೆ ಕಾಮಗಾರಿನ. ಅದಕ್ಕೋಸ್ಕರ ಇಲ್ಲಿ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಸಾಕು. ತಿಂತಾರೆ ನೀವು ಎಲ್ಲಿರೋದು? ಇಲ್ಲೇ ಒಳತವು ಮಾಡ್ಕೊಬರ್ಮ ಬೈಕ್ ಎತ್ಕೊಬತ್ತೀನಿ. ಅಲ್ಲಿ ಟ್ರಾಫಿಕ್ ತಂದು ಮಾಡ್ಕೊಬಿಡ್ಲಿ. ಇರು, ಅತ್ತಗೋಗೆ ಕಾಣುತ್ತೆ. ಬಾ, ಇಲ್ಲಿ ನಮ್ಮ ಗಾಡಿಲಿ ಆಯ್ತತೆ ಜಾಗ ಅದನ್ನು ಬ್ರಿಡ್ಜ್ ಚಿಕ್ಕದನು 1.5 ವರ್ಷದಿಂದ ಇದು ಮಾಡ್ತಾರೆ. ಸೋಳ ಮಾಡ್ಕೊಡೋಕ್ಕೆ ಸ್ಯಾಂಕ್ಷನ್ ಮಾಡೋರು 80 ಲಕ್ಷನ ಮಾಡ್ಕೊಡ್ತಿಲ್ಲ. ಮೈಸೂರು ಹೊಂಟೋಗ್ಬಿಟ್ಟು ನಾನು ಗಾಡಿಗೆ
ಈಗಾಗಲೇ ಕಾವೇರಿ ಸರ್ಕಲ್ನಲ್ಲಿ ಶವ ಇಟ್ಕೊಂಡು ನಮ್ಮ ಮಾಧ್ಯಮ ಮಿತ್ರ ಜೊತೆ ನಮ್ಮ ಪರಿಸ್ಥಿತಿ ಎಲ್ಲ ಹಂಚ್ಕೊಂಡು ತಹಸೀಲ್ದಾರ್ ಸಾಹೇಬರು ಬಂದು ಅವರು 15 ದಿನ ಕಾಲಾವಕಾಶ ತಗೊಂಡು ಹೋಗಿರುವಂಥ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಈಗ ಆಲ್ರೆಡಿ ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂದ್ಕೊಂಡು ಸ್ಮಶಾನಕ್ಕೆ ವಿಸಿಟ್ ಮಾಡಿದ್ದಾರೆ. ಈಗ ನೋಡಿ ಶವ ಯಾವ ರೀತಿ ಆ ಕಾಡು ಒಳಗಡೆ ಒತ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿಂದ ಇಲ್ಲಿಗೆ ಯಾವ ರೀತಿ ಅಂತಂದ್ರೆ ಬರೀ ಕೆಳಗಡೆ ಸ್ವಲ್ಪ ಹಿಡೀರಿ ಸರ್, 2.5 ಇದು ಆ ಕಡೆ ಈ ಕಡೆ ಸೈಡು ಹುಲ್ಲು ಬೆಳ್ಕೊಂಡಿದೆ. 2.5 ಅಡಿ ತೆವರಿ ಮೇಲೇ ನಾವು ಸಾಗಿಸ್ಕೊಂಡು ಬರುವಂಥ ಸಂದರ್ಭ ಪ್ರತಿ ಹೆಚ್ಚು ಕಡಿಮೆ ಅಂದರೆ 70 ವರ್ಷದಿಂದನೂ ಇದೇ ಸ್ಥಿತಿ ನಮ್ಮ ಮಾದಿಗರು ಅನುಭವಿಸ್ತಾ ಇರುವಂಥದ್ದು. ಈಗ ಆಲ್ರೆಡಿ ನೋಡಿ ಎಂಥ ಕಷ್ಟದಲ್ಲಿ ಇದು ಮಾಡಿದ್ದಾರೆ. ಪಾರ್ವತಮ್ಮ ಈಗ 3 ದಿನದ ಹಿಂದೆ ಕಾವೇರಿ ಪಾರ್ವತಮ್ಮವ್ರದ್ದು ಸಾವಾದಂಥ ನಂತರದಲ್ಲಿ ಇದೇ ಜಾಗದಲ್ಲಿ ಬಿದ್ದು ಕಾಲೆಲ್ಲ ತರ್ಚಿಸ್ಕೊಂಡು ಇದಾಗಿದೆ. ಹಾಗಾಗಿ ಇನ್ನು 15 ದಿನದೊಳಗಡೆ ಅವ್ರೇನಾದ್ರು ನಮಗೆ ಸಂಪೂರ್ಣವಾದ ರಸ್ತೆ ಕಲ್ಪಿಸ್ಕೊಡ್ಲಿಲ್ಲ ಅಂತಂದ್ರೆ ಇನ್ನ ಹೆಚ್ಚು ಕಡಿಮೆ ಅಂತಂದ್ರೆ ಸಾವಿನ ಸುಳಿಯಲ್ಲಿ ಇರುವಂಥ ಜನಗಳು ಸುಮಾರು ಸೀಟ್ ಇದ್ದಾರೆ. ಅದನ್ನು ನಾನು ಈಗ ಆಲ್ರೆಡಿ ನಮ್ಮ JD ಸಾಹೇಬ್ರಿಗೆ ಮತ್ತು ಇವ್ರಿಗೆ ತಿಳಿಸ್ತಾನೆ ಇದ್ದೀನಿ. ಅಪ್ಪಿತಪ್ಪಿ ಏನಾದ್ರು ಇದಾಯಿತು ಅಂದರೆ ಈಗ ನೆಕ್ಸ್ಟು ಶವ ಏನಾದ್ರು ಮಡಿಕೊಂಡು ನಾವು ಕೂತ್ಕೊಂಡಂಥ ಸಂದರ್ಭದಲ್ಲಿ ನಾವೇನಾದರೂ ಕಾವೇರಿ ಸರ್ಕಲ್ನಲ್ಲಿ ಇವತ್ತು ಬೆಂಕಿ ದಹನ ಮಾಡಬೇಕು ಅಂತ ಮಾಡ್ಕೊಂಡಿದ್ದು. ಆದ್ರೂ ತಹಸೀಲ್ದಾರ್ ಬಂದು ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡದಕ್ಕೆ ನಾವು ಇವತ್ತು ಹೆಣನ ತೆರವುಗೊಳಿಸಿದ್ದೀವಿ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಯಾವುದೇ ಸಾವು ನೋವು ಸಂಭವಿಸಿದ್ರೂ ನಾವು ಅದ್ರ ಜೊತೆಲಿ ಕೈ ಜೋಡಿಸಿ ಆತ್ಮಹತ್ಯೆಗೆ ಸರೆಂಡರ್ ಆಗ್ತೀವಿ. ದಯವಿಟ್ಟು ಅಧಿಕಾರಿಗಳು ಇದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಅವರಲ್ಲಿ ಈಗಲೂ ಎಚ್ಚರಗೊಳಿಸ್ತೀವಿ. ನಮಗೇನು ಅಂತಾರೆ, ನಮಗೆ ಓನಾಗಿ ನಮಗೆ ಬೇರೆ ರೀತಿ ಯಾವುದನ್ನು ನಾವು ಕೇಳ್ತಾ ಇಲ್ಲ. ಸ್ವತಂತ್ರವಾಗಿ ನಮಗೆ ಶವ ಸಾಗಿಸೋದಕ್ಕೆ ಒಂದು ಸಂಪರ್ಕವಾದ ರಸ್ತೆ ಕೇಳ್ತಾ ಇರೋದು. ರಸ್ತೆ ಮಾಡಿಕೊಟ್ರೆ ಸಾಕು. ನೋಡಿ ಎಂಥ ಪರಿಸ್ಥಿತಿಯಲ್ಲಿ ಜನ ಬರ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಬೇಕೇ? ಅಧಿಕಾರಿಗಳಿಗೆ ಒಂದು ಚೂರು ನಾಚಿಕೆ ಆಗಲ್ವೇ? ಪ್ರತಿಯೊಬ್ಬ ಅಧಿಕಾರಿಗೆ ಜಿಲ್ಲಾಡಳಿತಕ್ಕೆ ಅವ್ರಿಗೆ ಶೇಮ್ ಆಗಬೇಕು. ಈ ರೀತಿ ನಾವು ಶವ ಹೊತ್ಕೊ ಹೋಯ್ತಾ ಇರೋದು ನೋಡಿದ್ನ ಅಂತಂದರೆ ಒಂದು ಚೂರು ಅಭಿವೃದ್ಧಿ ಇಲ್ಲ, ಏನಂದ್ರೆ ಏನಿದಿಲ್ಲ. ಇಷ್ಟೊಂದು ಕಷ್ಟದಲ್ಲಿ ಜನ ಬರ್ತಾಯಿತ್ತು ಅಂತಂದ್ರೆ ಅವ್ರಿಗೆ ನಾಚಿಕೆ ಆಗಲ್ವಾ ಈ ಕೆಲಸ ಮಾಡ್ಕೊಡೋದಕ್ಕೆ? ಏನು ಮಣ್ಣು ತಿಂತಾರೆ ಅಧಿಕಾರಿಗಳು? ರಾಜಕಾರಣಿಗಳಿಗೆ ಇದನ್ನು ಕೊಡ ಅವರು ಏನಿಲ್ಲ ಇವಾಗ ಸುತ್ತಾಪುರ ಅಷ್ಟೇ. ಏನಂದ್ರೆ ತಾತ ಇನ್ನು 15 ದಿನ ಇಲ್ಲ ಎಲ್ಲ ಪ್ರತಿಯೊಂದು ಆಗಿದೆ. ಇವತ್ತು ಬೇಕು ಅನ್ಕಂದೇ ಮಾಡಿಸಿದ್ದು ಎಲ್ಲ ಪ್ರತಿಯೊಂದು ಫಾಲೋ ಅಪ್ ಆಗಿ ಈ ಫಸ್ಟು ಇವತ್ತು ಒಂದಲ್ವಾ, ಇನ್ನು 7 ದಿನದೊಳಗಡೆ ಮಾಡ್ಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡವ್ರೆ. ಯಾಕೆಂದರೆ ಇನ್ನು 7 ದಿನ ಅಂತಾರೆ 70 ದಿನ ಆಗೋಯ್ತದೆ ಅವ್ರದ್ದು. ಅದಕ್ಕೋಸ್ಕರ ಇರಲಿ ಅಂದ್ಕೊಂಡು ಇವತ್ತು ಅಲ್ಲಿ ಪೂಜೆ ಮಾಡ್ತಿರಲ್ಲ, ಒಂದು ಧಿಕ್ಕಾರ ಕೂಗ್ಸೋಕೆ ಇದು ಮಾಡೋದು, ಅದು ಬೇರೆ ರೀತಿ ಟರ್ನ್ ಆಗೋಯ್ತು. ಆಗಲೇಬೇಕು ಈ ತಿಂಗಳಲ್ಲಿ ಕೆಲಸ. 15 ದಿನ ತಗೊಂಡವ್ರೆ. ಇಲ್ಲ ಇನ್ನು 15 ದಿನದಲ್ಲಿ ಫೈನಲ್ ಡಿನೋಟಿಫಿಕೇಶನ್ ಹಾಕಿ ಮರ ಎಲ್ಲ ತೆರವುಗೊಳಿಸಿ ಆದರೆ ಇದಕ್ಕೆಲ್ಲ ಬರ್ತೀನಿ ಹೊಡಿತೀನಿ ಅಂತ ಹೇಳೋರೆ. ನಾವು ಅದಕ್ಕೆ 1 ತಿಂಗಳು ಇದು ಮಾಡಿರೋದು. ಅದೇ ಆಯ್ತದೆ ಈ ಸರಿ. ಬಿಡೋಕ್ಕಾಗ್ತದ?